ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ನಮ್ಮ ರಾಯರ ನೆನೆಯಮ್ಮ ಸ್ಮರಣೆ ಮಾತ್ರದಲ್ಲಿ ಕ್ಲೇಶ ಕಳೆದು ಸದ್ಗತಿಯ ಕೊಡುವನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ನಮ್ಮ ರಾಯರ ನೆನೆಯಮ್ಮ. ದೇವ್ರೆ, ನಮ್ಮ ವಿನೂತಂಗೆ ಒಳ್ಳೆ ಬುದ್ಧಿ ಕೊಟ್ಟು ವಿಕ್ರಮ್ನ ಒಪ್ಕೊಳ್ಳೋ ಹಾಗೆ ಮಾಡಿದ್ಯಾ. ಮದ್ವೆನೂ ಅಷ್ಟೇ ಚೆನ್ನಾಗಿ ನಡೆಯೋ ಹಾಗೆ ಮಾಡಪ್ಪ. ಅಮ್ಮ, ಇವತ್ತು ನಾನು ನಿಮ್ಮೆಲ್ಲರನ್ನೂ ಬಿಟ್ಟು ಹೋಗ್ತಿದ್ದೀನಿ. ಕ್ಷಮೆ ಕೇಳಲ್ಲ. ಯಾಕಂದ್ರೆ ಇವತ್ತು ನಾನು ಓಡೋಗೋ ಹಾಗೆ ಮಾಡ್ತಿರೋದು ನೀನೇನೆ. ನಿನ್ನ ಮದುವೆ ಯಾವ ವಿಘ್ನಗಳು ಇಲ್ಲದೆ ನೆರವೇರಲಿ ಅಂತ ಆ ರಾಯರನ್ನ ನಾನು ಬೇಡ್ಕೊಂಡಿದ್ದೀನಮ್ಮ. ನಿಂಗೆ ಒಳ್ಳೇದಾಗಲಿ. ಹಾಯ್, ಮನೆ ಬಿಟ್ಟು ಬರೋಕ್ಕೆ ಮೆಂಟಲಿ ಪ್ರಿಪೇರ್ ಆಗಿದೆಯಾ ತಾನೇ? ಅಪ್ಸೆಟ್ ಆಗಿದೆಯಾ? ನಾನು ಮಾಡ್ತಿರೋದು ಸರಿನೋ ತಪ್ಪೋ ಒಂದು ಗೊತ್ತಾಗ್ತಿಲ್ಲ. ವಿನುತಾ, ನೀನು ಈಗ ಒಂದ್ಲಕ್ಕೆ ಬಂದ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಗೊತ್ತು ಪ್ರತಾಪ್, ಆದ್ರೆ ಇಷ್ಟು ವರ್ಷ ಜೊತೆಗಿದ್ದವ್ರನ್ನ ಬಿಟ್ಟು ಬರಬೇಕು ಅಂದ್ರೆ. ಸರಿ ಬಿಡು, ನಿಂಗೆ ಮನೆಯವ್ರನ್ನೆಲ್ಲ ಬಿಟ್ಟು ಬರೋದು ಅಷ್ಟೊಂದು ಕಷ್ಟ ಆದ್ರೆ ಬೇಡ ಬಿಡು. ಇಲ್ಲ ಪ್ರತಾಪ್, ನಾನು ಬರ್ತೀನಿ. ಎರಡೆರಡು ಮನ್ಸಿದ್ರೆ ಕಷ್ಟ ವಿನುತಾ. ಯು ಶುಡ್ ಬಿ ಶ್ಯೂರ್. ನಾನು ಬರ್ತೀನಿ. ಥ್ಯಾಂಕ್ ಯು ವಿನುತಾ. ಸ್ವಲ್ಪ ದಿನ ಅಷ್ಟೇ ಎಲ್ಲರೂ ನಮ್ಮ ಮೇಲೆ ಕೋಪ ಮಾಡ್ಕೋತಾರೆ, ದ್ವೇಷ ಮಾಡ್ತಾರೆ. ಆಮೇಲೆ ಎಲ್ಲ ಮರೆತು ನಮ್ಮಿಬ್ರನ್ನ ಒಪ್ಕೋತಾರೆ. ಬಾಯ್, ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಲವ್ ಯು. ಲವ್ ಯು. ಬಾಸಿಂಗ ಕಿರಿ ಬಸು, ಸತ್ಯ ಇದೆಲ್ಲ ಏನು? ಸುಮ್ಮನೆ ಕಿರಿ ಬಾಸು, ಇವತ್ತು ನಿಮ್ಮ ಮದುವೆ ಏನು ಮಾತಾಡಂಗಿಲ್ಲ. ಅಯ್ಯೋ 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 ಬಸು ಸೂಪರ್. ಯಾಕೆ ಬಸ್ಸು ತವರಿಗೆ ಬಾ ತಿಂಗಿ ಸಿನಿಮಾದಲ್ಲಿ ತಮ್ಮ ಶಿವಣ್ಣ ಅತ್ತಂಗೆ ಅಳ್ತಿದ್ದೀರಲ್ಲ? ಏನಿಲ್ಲ ಸತ್ಯ, ನನ್ನ ವಿನುತ ಮದುವೆಗೋಸ್ಕರ ನೀನು ಎಷ್ಟು ಕಷ್ಟಪಡ್ತಾ ಇದೀಯಾ. ನಿಮ್ಮ ಅತ್ತೆನೂ ಎದುರಾಕೊಂಡಿದ್ಯಾ.
ತಾಳಿ ಹಾರ ಸೀರೆ ಎಲ್ಲ ನೀನೇ ತಂದಿದೀಯ. ನಿನ್ನಂತ ಫ್ರೆಂಡನ್ನು ಪಡೆಯೋಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ ಅನಿಸ್ತಿದೆ. ಅಯ್ಯೋ ಬಾಸು, ನನಗೆ ಅಣ್ಣನ ತಮ್ಮನ ಇದ್ರೆ ನಾನು ಹೆಲ್ಪ್ ಮಾಡ್ತಿರ್ಲಿಲ್ವಾ? ನೀವೇನು ಬಾಸು ಮದ್ವೆ ದಿವಸ ಹತ್ಕೊಂಡು ಹಂಗಲ್ಲ ಅಳ್ಬಾರ್ದು. ನಿಮಗೆ ಇವೆಲ್ಲ ಸೂಟ್ ಆಗಕ್ಕೆ ಇಲ್ಲ. ಸ್ವಲ್ಪ ನಗಾಡಿ ಬಾಸು, ನಗಾಡಿ ನಗಾಡಿ. ಕಬ್ಬಿನಿ ನೆನ್ಸ್ಕೊಳ್ಳಿ, ನೀವು ಮತ್ತೆ ವಿನುತಾ ಅದು ಬರ್ಬೇಕು ನಮ್ ಬಾಸಲ್ಲೇ. ನೀವ್ ಇಲ್ಲೇ ರೀ, ಇವತ್ತು ರಾತ್ರಿನೇ ನಿಮ್ ಮದ್ವೆ ಆಯ್ತಾ? ನಿಮಗೆ ತಿನ್ನಕ್ಕೆ ಏನಾದ್ರು ತಾಂಬತ್ತೀನಿ. ವಿನುತಾ ಬಂದೇ ಬರ್ತಾಳೆ ಅಲ್ವಾ? ಬಸ, ನೀವು ಡೋಂಟ್ ವರಿ ಮಾಡ್ಕೊಳ್ಳೇಬೇಡಿ. ವಿನುತಾ ಬರೋದಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡಿವ್ನಿ, ಓಕೆನಾ? 2 ನಿಮಿಷ ಹಿಂಗ್ ಹೋಗಿ ಹಿಂಗ್ ಪೈ ಅಂತ ಬಂದ್ಬಿಡ್ತೀನಿ, ಓಕೆನಾ? ಬಂದೆ. ಮದುವೆಯ ಈ ಬಂದ ಇವತ್ತು ರಾತ್ರಿ ನನ್ನ ವಿನುತಾ ಮದ್ವೆ. ವಿನುತಾ ಕುತ್ತಿಗೆ ಕಟ್ಟೋ ತಾಳಿ ಪದ್ಮಾವತಿ ಕುತ್ತಿಗೆಗೆ ನೇಣು ಹಗ್ಗ ಆಗ್ಬೇಕು. ಪದ್ಮಾವತಿ ಸತ್ರೆ ಸಾವಿತ್ರಿ ಸೋತ್ ಹಾಗೆ. ಅಕ್ಕ, ಆಗಾಗ ಫೋನ್ ಮಾಡ್ತೀರೆ? ನೀನು ಅಷ್ಟೇ ರಂಜು, ಆಗಾಗ ಫೋನ್ ಮಾಡ್ತಿರೋ? ನೀ ನನ್ನ ಮರೆಯಲ್ಲ ಅಲ್ವಾ? ಇಲ್ಲ ಕಣೆ, ನಾನು ಮರಿತೀನ ಹೇಳು ನಿನ್ನನ್ನು? ಏನೋ ಒಂಥರ ಆಗ್ತಿದೆ ಅಕ್ಕ. ನಿನ್ ಜೊತೆನೆ ನಾನು ಜಾಸ್ತಿ ಇದ್ದಿದ್ದು, ನಿನ್ ಜೊತೆನೆ ಆಟ ಊಟ ಎಲ್ಲ. ಈಗ ನಿನ್ನ ಕಳಿಸ್ಕೊಡ್ಬೇಕು. ತುಂಬಾ ಬೇಜಾರಾಗ್ತಿದೆ. ನಾನೆಲ್ಲೂ ಹೋಗಲ್ಲ ರಂಜು. ಇವತ್ತು ಮದ್ವೆ, 1-2 ದಿನ ಯಾರ ಕಣ್ಗೂ ಕಾಣಿಸ್ಕೊಡಲ್ಲ. ಆಮೇಲೆ ಬರ್ತೀನಿ, ಪ್ರತಿದಿನ ಸ್ಕೂಲ್ ಹತ್ರ ಬರ್ತೀನಿ ಕಣೆ. ನಿನ್ ಮದ್ವೆ ಆಗುತ್ತೆ, ಸಂತೋಷ. ಅಮ್ಮಂಗೆ ನಿನ್ನ ಪ್ರತಾಪ್ ಮದ್ವೆ ಆದ ವಿಷಯ ಗೊತ್ತಾದ್ರೆ ಅವಳು ಹೇಗ್ ರಿಯಾಕ್ಟ್ ಮಾಡ್ತಾಳೋ, ಅವಳನ್ನ ಹೇಗ್ ಸಮಾಧಾನ ಮಾಡೋದು ಅಂತ ನನಗೆ ಯೋಚನೆ ಆಗ್ತಿದೆ ಅಕ್ಕ. ಹೆದರಿಸ್ಬೇಡ ರಂಜು. ಹೆದರ್ಸ್ತಿಲ್ಲ ಕಣೆ. ಅಮ್ಮನಿಗೆ ನೀನೇ ಧೈರ್ಯ ಹೇಳ್ಬೇಕು. ದೇವ್ರ ಮೇಲೆ ಭಾರ ಹಾಕಿ ಪ್ರತಾಪ್ ಜೊತೆಗೆ ಮದ್ವೆ ಹಾಕಿ ಹೋಗ್ತಿದ್ದೀನಿ. ಹುಷಾರಕ್ಕ. ನಿನ್ ನೆನ್ಪಿಗೆ ಇಟ್ಕೋತೀನಕ್ಕ. स्तवस्तमं ज्येष्ठराजं ब्रह्मणां ब्रह्मणस्पदानष्टन्वन्नोतिभिस्सीदसादनम् ॐ महागणपतये नमो नमः ॐ श्रीगुरुभ्यो नमः हरि ओम्. ಬನ್ನಿ ಬಸ್ಸು, ಹೆಂಗೆ ನಮ್ಮ ಅರೇಂಜ್ಮೆಂಟು? ಕುತ್ಕೊಳ್ಳಿ. ಸೂಪರು. ತೊಳಿ ಹೂ ತಗೊಂಡು ಮಂಗಳಸೂತ್ರಕ್ಕೆ ಪೂಜೆ ಮಾಡಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಮದ್ವೆ ಹೆಣ್ಣೆಲ್ಲಪ್ಪ, ಇನ್ನೊಂದು 5 ನಿಮಿಷ ಬಂದ್ಬಿಡ್ತಾಳೆ. ಬೇಗ ಬರೋದಕ್ಕೆ ಹೇಳಿ, ಮಧ್ಯರಾತ್ರಿ ಆದ್ರೆ ತೊಂದರೆ ಆಗೋಗುತ್ತೆ. ಏನು ಇಲ್ಲ ಭಟ್ರೆ, 5 ನಿಮಿಷ ಬಂದ್ಬಿಡ್ತಾಳೆ. ನೀವು ಪೂಜೆ ಮುಂದುವರಿಸಿ. ಗಣಪತಿ ಏನಲ್ಲ ಪಾಸು, ನೀವೇನು ಯೋಚನೆ ಮಾಡ್ಬಿಡಿ. ಬರ್ತಿದ್ದಂಗೆ ತಾಳಿ ಕಟ್ಬಿಡಿ.
ಹೊರಡ್ತಿದ್ದೀನಿ ಅಪ್ಪ. ಎಲ್ರಿಗೂ ನಿಮ್ಮಂತ ಅಪ್ಪ ಸಿಗಲ್ಲ. ನೀವು ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಅಪ್ಪ. ಆದ್ರೆ ಇವತ್ತು ನಿಮ್ಮನ್ನು ಬಿಟ್ಟು ಹೋಗ್ತಿದ್ದೀನಿ. ಬೇರೆ ದಾರಿ ಇಲ್ಲ ಅಪ್ಪ ನನಗೆ. ನನಗೂ ತುಂಬಾ ಆಸೆ ಇತ್ತು, ಎಲ್ಲರ ತರ ನಾನು ಮದುವೆ ಮಂಟಪದಲ್ಲಿ ಕೂತು ಅಪ್ಪ ಅಮ್ಮನ ಆಶೀರ್ವಾದ ಪಡೆದು ಸಂತೋಷವಾಗಿ ಮದುವೆ ಆಗಬೇಕು ಅಂತ. ಆದ್ರೆ ಆ ಥರ ಮದುವೆ ಆಗೋದು ನನ್ನ ಹಣೆಯಲ್ಲಿ ಬರ್ತಿಲ್ಲ ಅನ್ಸತ್ತೆ. ಅದಕ್ಕೆ ಈ ಥರ ಓಡೋಗಿ ಮದುವೆ ಆಗ್ತಿದ್ದೀನಿ. ನಾವು ನಿಮ್ಮ ಜೊತೆ ಇದ್ದಷ್ಟು ದಿವಸ ನಮ್ಮನ್ನ ನೀವು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಆದ್ರೆ ನಾನು ಓಡ್ ಹೋಗಿ ಮದುವೆ ಆದ್ಮೇಲೆ ನೀವೆಲ್ಲರ ಹತ್ರನೂ ಮಾತು ಕೇಳಬೇಕಾಗತ್ತೆ. ಎಂಥ ಮಗಳನ್ನ ಹೆತ್ಬಿಟ್ನಲ್ಲ ಅಂತ ನಿಮಗೂ ಅನ್ನಿಸ್ಬೋದು. ಅದರಿಂದ ನೋವಾದ್ರೆ ನನ್ನನ್ನು ಕ್ಷಮಿಸ್ಬಿಡಿ ಅಪ್ಪ. ಬರ್ತೀನಿ. ಎಲ್ರಿ ಮದುವೆ ಹೆಣ್ಣು? 5 ನಿಮಿಷ ಅಂತಂದ್ರಿ, ಬರ್ಲೇ ಇಲ್ವಲ್ಲ? ಸತ್ಯ, ಅವಳು ಬರ್ತಾಳೆ ಇಲ್ವಾ? ಬಸ್ಸು, ಅವಳು ಬರ್ತಾಳೆ, ಎಲ್ರು ಕಣ್ತ ಬರ್ಬೇಕಲ್ವಾ? ಆದ್ರೂ ನನಗೆ ಯಾಕೋ ಟೆನ್ಷನ್ ಆಗ್ತಾ ಇದೆ. ಹಾ ಇರಿ, ಸ್ವಾತಿಗೆ ಒಂದು ಫೋನ್ ಮಾಡ್ತೀನಿ. ಹಲೋ, ಹೊರಟ್ರಾ? ವಿನುತಾ ಇನ್ನೂ ಬಂದಿಲ್ಲ. ಒಂದು ನಿಮಿಷ ಫೋನ್ ಮಾಡ್ತೀನಿ ರಿಟರ್ನ್. ರೀ, ಕುಂಪ ಇಟ್ಕೊಳ್ಳಿ. ಏನಾಯ್ತು? ವಿನುತಾ ಇನ್ನೂ ಹೊರಟಿಲ್ವಂತೆ. ಅವಳಿಗೆ ಸರಿಯಾದ ಟೈಮ್ ಹೇಳಿದ್ಯೋ ಇಲ್ವೋ? ನಮ್ಮ ತಾಯಣ್ಣಗೆ ಬಾಸು ಹೇಳಿವ್ನಿ. ಮತ್ತ್ಯಾಕೆ ಇನ್ನೂ ಬಂದಿಲ್ಲ? ಆ ವಿನುತಾ ಫೋನ್ ಮಾಡು. ಸರಿ. ಹಲೋ ಹೇಳಿ. ವಿನುತಾ ಇನ್ನೂ ಹೊರಟಿಲ್ವಾ? ಏನಾಯ್ತು? ಹೊಟ್ಟೆ, ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಹಾ ಸರಿ ಸರಿ, ಬಾಯ್. ಬಾಸು ವಿನುತಾ ಹೊರಟವಳಂತೆ.
ಕಾದಿದ್ಯೆ ನಮ್ಗೆ ಈ ರೀತಿ ದ್ರೋಹ ಮಾಡೋದಕ್ಕೆ? ನಾವು ನಿನ್ಗೇನೇ ಕಮ್ಮಿ ಮಾಡಿದ್ದೀವಿ? ಈಗ ಮನೆಯಿಂದ ಓಡೋಗಿ ಮದುವೆ ಮಾಡಿಕೊಂಡು ಅವಮಾನ ಮಾಡಿ ಎಲ್ರ ಮುಂದೆ ನಮ್ಮ ಮಾನ ಮರ್ಯಾದೆ ತೆಗಿಬೇಕು ಅಂತಿದ್ಯಾ? ತಪ್ಪಲ್ವಾ ವಿನುತ ನೀನ್ ಮಾಡಿದ್ದು? ಹೆತ್ತೋರ್ ಮೊದಲು, ಆಮೇಲೆ ಬೇರೆಯವರು ಅಲ್ವಾ? ಮಕ್ಕಳ ಆಸೆಗಳಿಗೆ ಕನಸುಗಳಿಗೆ ಬೆಲೆ ಕೊಡದಿರೋರ ಹತ್ರ ಇನ್ ಹೇಗೆ ನಡ್ಕೋಬೇಕು? ನಾನೇನೇ ಅಂದೆ? ಆ ಪ್ರತಾಪ್ನ ಮದುವೆ ಆಗೋದು ಬೇಡ ಅಂದೆ. ನನಗೆ ಅವ್ರು ಬಿಟ್ರೆ ಬೇರೆಯವ್ರ ಜೊತೆಗೆ ಬದುಕು ನಡ್ಸಕ್ ಇಷ್ಟ ಇಲ್ಲ ಅಮ್ಮ. ಆ ವೈಶಾಲಿ ಮನೆಯವರು ಒಳ್ಳೆಯವ್ರಲ್ಲ ಕಣೆ. ನಾನು ಹಿಂಗೆ ಅವತ್ತೇ ಹೇಳಿದ್ದೀನಮ್ಮ, ವೈಶಾಲಿ ಅಷ್ಟೇ ಕೆಟ್ಟೋರು, ಪ್ರತಾಪ್ ಅಲ್ಲ ಅಂತ. ಹೇಗೆ ನಂಬೋದು? ನೀವ್ಯಾವ ನಂಬಿಕೆ ಮೇಲೆ ಅಮ್ಮನ ಮದ್ವೆ ಆದ್ರಿಪ್ಪ? ನೋಡಿರ್ತೀರ, ಪರಿಚಯ ಆಗಿರುತ್ತೆ, ಇವಳೇ ನನ್ನ ಜೀವನದ ಸಂಗಾತಿ ಆಗ್ಬೋದು ಅಂತ ಅನ್ಸಿರುತ್ತೆ. ಮದುವೆ ಆಗಿರ್ತೀರ, ಒಬ್ರು ಬಗ್ಗೆ ಇನ್ನೊಬ್ರಿಗೆ ಪೂರ್ತಿಯಾಗಿ ಗೊತ್ತಿರಲ್ಲ, ಗೊತ್ತಾಗಕ್ ಸಾಧ್ಯನೂ ಇಲ್ಲ. ಒಂದ್ ನಂಬಿಕೆ ಮೇಲೆ ಅಷ್ಟೇ ಬದುಕು. ನಿಮ್ ತಾಯಿನ ಮದುವೆ ಆಗ್ಬೇಕಾದ್ರೆ ಯಾರೊಬ್ಬರಿಂದನೂ ಯಾವುದೇ ರೀತಿಯಾದ ಕೆಟ್ಟ ಅಭಿಪ್ರಾಯನೂ ಅವಳ ಬಗ್ಗೆ ನಾನು ಕೇಳಿರ್ಲಿಲ್ಲ. ಆದ್ರೆ ಪ್ರತಾಪ್ ಹಾಗಲ್ಲ, ಎಲ್ರೂ ಅವನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ವಾಲ್ಮೀಕಿ ದರೋಡೆಕೋರ, ಒಳ್ಳೆಯವನಾಗ್ಲಿಲ್ವಾ? ಆ ಥರ ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ ಅಪ್ಪ. ಪ್ರತಾಪ್ ವಾಲ್ಮೀಕಿ ಆಗೋದಕ್ಕೆ ಸಾಧ್ಯ ಇಲ್ಲ, ಬರ್ಕೊಡ್ತೀನಿ. ಅವಕಾಶ ಕೊಡ್ಬೇಕು ಅಲ್ವಾಪ್ಪ? ಓಹೋ, ನನ್ನ ಮಗಳನ್ನ ಅವನಿಗೆ ಮದುವೆ ಮಾಡಿಕೊಟ್ಟು ಅವನು ಒಳ್ಳೆಯವನ ಕೆಟ್ಟವನ ಅಂತ ನೋಡ್ಬೇಕಾ? ಅಷ್ಟೊತ್ತಿಗೆ ನಿನ್ನ ಬದುಕು ಹಾಳಾಗಿ ಹೋಗ್ಬಿಟ್ಟಿರುತ್ತೆ. ನಿನ್ನ ಬದುಕನ್ನ ಹಾಳು ಮಾಡಿ ಮತ್ತೊಬ್ರು ಯೋಗ್ಯತೆಯನ್ನು ಅಡಿಯೋಷ್ಟು ಕೀಳಲ್ಲ ನಾನು. ಹೇಳುವಷ್ಟು ಹೇಳಿದ್ರಿ. ಇಷ್ಟ್ರ ಮೇಲೂ ನೀನು ಹೋಗ್ಲೇಬೇಕು ಅನ್ನೋದಾದ್ರೆ ಒಂದು ನಿಮಿಷ. ತಗೋಯ್ತೀನ? ಇಲ್ಲಿ ನಾವು 3 ಜನ ಇದ್ದೀವಿ. ನಮ್ಮ ಬಾಯಿಗೆ ಈ ಅಕ್ಕಿ ಕಾಳನ್ನ ಹಾಕಿ ನಾವು ಸತ್ತು ಹೋದ್ವಿ ಅಂತ ತಿಳ್ಕೊಂಡು ಹೊಟ್ಟೋಗು.